ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು, ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿದೆ. ಯಾರೂ ಕೂಡ ಮಾಡಲಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನ್ ಮಾಡೋದು, ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡಿದ್ರೆ ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಇರ್ತಕ್ಕಂಥ ಎಲ್ಲ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ. ಆದೇಶದಲ್ಲಿ ನಾವು ಏನೋ ಓದಿ ಹೇಳ್ತೀವಿ ನಿಮಗೆ. ಸೊ ಈಗಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದ್ರೆ ಪಥಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧ ಷರತ್ತುಬದ್ಧ ತಾವೀಗ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುಗಳಾಗಿರಬೇಕು. ಅಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿದೆ. ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದ್ರ ಜೊತೆಗೆ ಒಂದು 50 ಜನ ಘೋಷ ವಾಕ್ಯ ತೊರೆಯನ್ನ ಬ್ಯಾಂಡ್ ಇರ್ತದ, ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು, ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿದೆ. ಯಾರೂ ಕೂಡ ಮಾಡಲಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನ್ ಮಾಡೋದು, ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡಿದ್ರೆ ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಇರ್ತಕ್ಕಂಥ ಎಲ್ಲ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ. ಆದೇಶದಲ್ಲಿ ನಾವು ಏನೋ ಓದಿ ಹೇಳ್ತೀವಿ ನಿಮಗೆ. ಸೊ ಈಗಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದ್ರೆ ಪಥಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧ ಷರತ್ತುಬದ್ಧ ತಾವೀಗ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುಗಳಾಗಿರಬೇಕು. ಅಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿದೆ. ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದ್ರ ಜೊತೆಗೆ ಒಂದು 50 ಜನ ಘೋಷ ವಾಕ್ಯ ತೊರೆಯನ್ನ ಬ್ಯಾಂಡ್ ಇರ್ತದ, ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು, ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿದೆ. ಯಾರೂ ಕೂಡ ಮಾಡಲಿಲ್ಲ. ಇದು
ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನ್ ಮಾಡೋದು ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಈಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರನ್ನ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ. ಆದೇಶದಲ್ಲಿ ನಾವೇನೋ ಓದಿ ಹೇಳ್ತೀವಿ ನಿಮಗೆ. ಸೊ ಇಲ್ಲಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದ್ರೆ ಪಥಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧ ವಿಧಿಸಿದ ಷರತ್ತುಬದ್ಧ ತಾವಿಗೆ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುಗಳಾಗಿರಬೇಕಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿದೆ. ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದರ ಜೊತೆಗೆ ಒಂದು 50 ಜನ ಘೋಷವಾಕ್ಯ ಅಥವಾ ಏನು ಬ್ಯಾಂಡ್ ಇರ್ತದ ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ 3. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ, ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿರೋದು. ಕೊಡೋದಾಗ್ಲಿ ಯಾರೂ ಕೂಡ ಮಾಡಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನ್ ಮಾಡೋದು ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಈಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರನ್ನ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ. ಆದೇಶದಲ್ಲಿ ನಾವೇನೋ ಓದಿ ಹೇಳ್ತೀವಿ ನಿಮಗೆ. ಸೊ ಇಲ್ಲಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದ್ರೆ ಪಥಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧ ವಿಧಿಸಿದ ಷರತ್ತುಬದ್ಧ ತಾವಿಗೆ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುಗಳಾಗಿರಬೇಕಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿದೆ. ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದರ ಜೊತೆಗೆ ಒಂದು 50 ಜನ ಘೋಷವಾಕ್ಯ ಅಥವಾ ಏನು ಬ್ಯಾಂಡ್ ಇರ್ತದ ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ 3.